ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಈ ಕಡೆ ಕೇಸರಿ ಬಾತು ಅಲ್ಲ, ಜಾಮೂನು ಅಲ್ಲ, ಶಾವಿಗೆ ಪಾಯಸನೂ ಅಲ್ಲ, ಆ ರೀತಿಯಾಗಿರೋಂಥ ಒಂದು ಒಳ್ಳೆ ಸ್ವೀಟನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಭಾಳ ಸೂಪರಾಗಿ ಬಂದೈತಿ ಈ ಸ್ವೀಟ್ ಮಾತ್ರ. ನಾನು ಎನಿವರ್ಸರಿ ಸ್ಪೆಷಲ್ ಅಂತ ಹೇಳಂದು ಈ ಸ್ವೀಟನ್ನು ಹೊಸ ಒಂದು ಸ್ವೀಟ್ ರೆಸಿಪಿನ ತೊಗೊಂಬಂದಿನಿ. ಭಾಳ ಸೂಪರಾಗಿ ಬಂದೈತಿ ಈ ಸ್ವೀಟ್ ಮಾತ್ರ. ಹೇಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಅಂದು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಅಂದರೆ ನಾನು ಹಾಕಿರುವಂಥ ವೀಡಿಯೋಗಳು ಆದಷ್ಟು ಬೇಗ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಬರೀ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಂದು ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ರಿ, ನಾನು ಒಂದು ಬಟ್ಲಲ್ಲಿ ಒಂದು ತಟ್ಟೆಯಲ್ಲಿ ಒಂದಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡಿನಿ ನಾನು. ಸ್ವಲ್ಪ ಶಾವಿಗೆ ಮತ್ತು ಒಂದು ಬಟ್ಲಷ್ಟು ಇಲ್ಲಿ ಚಿರೋಟಿ ರವೆ ತೊಗೊಂಡಿನಿ. ಹಂಗೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ತೊಗೊಂಡಿನಿ. ಒಂದು ಸ್ವಲ್ಪನೇ ಒಣ ಕೊಬ್ಬರಿನ ತುರಿದಿಟ್ಕೊಂಡಿನಿ. ಹಂಗೆ ಒಂದು ಸ್ವಲ್ಪ ಪಿಸ್ತಾನ ತೊಗೊಂಡಿನಿ. ಇಲ್ಲೇ ಒಂದು 2 ಬಾಳೆಹಣ್ಣು ನಾನು ತೊಗೊಂಡು, ತೀರ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಳಕೋಗ್ಬಿಟ್ಟು ಸ್ವಲ್ಪ ಗಟ್ಟಿ ಇರೋಂಥ ಹಣ್ಣನ್ನು ತೊಗೊಂಡ್ರೆ ಇದು ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರ 2 ಬಾಳೆಹಣ್ಣನ್ನು ನಾನಿಲ್ಲಿ ತೊಗೊಂಡಿನಿ. ಎರಡನ್ನೂ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡು ಹಾಕೊತೀನಿ. ಅಂದ್ರೆ 1ರಲ್ಲಿ 4 ಭಾಗ ಮಾಡ್ತೀವಲ್ಲ, ಈ ರೀತಿ ಹೆಚ್ಕೊಂಡು ನಾನು 2 ಬಾಳೆಹಣ್ಣನ್ನು ಹೆಚ್ಕೊಂಡು ಒಂದು ಬಾಣಲೆಗೆ ತುಪ್ಪ ಹಾಕೊತೀನಿ. 2 ಸ್ಪೂನಷ್ಟು ನಾನಿಲ್ಲಿ ಬಾಣಲೆಗೆ ತುಪ್ಪ ಹಾಕ್ಕೊಂಡಿನಿ. ಇದಕ್ಕೆ ಈ ಬಾಳೆಹಣ್ಣು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಅಂದರೆ ಒಂದು ಸ್ವಲ್ಪ ತುಪ್ಪದಾಗ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಹೊರಳಾಡಿಸಿದ್ರೆ ಸಾಕು. ನೋಡ್ರಿ, 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ ನಾವು. ಇದು ತೀರ ಹಣ್ಣಾದ್ರೆ ಏನಾಗುತ್ತೆ, ಅಷ್ಟು ಎಲ್ಲ ಇದಾದಂಗೆ ಆಗ್ಬಿಡ್ತೈತೆ, ಅದು ಭಾಳನ ಸ್ಮ್ಯಾಶ್ ಆದಂಗೆ ಆಗ್ಬಿಡ್ತೈತೆ. ಹಾಗಾಗಿ ಒಂದು ಸ್ವಲ್ಪ ಗಟ್ಟಿ ಇರುವಂಥ ಹಣ್ಣನ್ನು ತೊಗೊಂಡ್ರೆ ಚೆನ್ನಾಗಿರ್ತೈತಿ. ನಮಗೆ ತಿನ್ನೋಬೇಕಾದ್ರೆ ಅದು ಬಾಯಿಗೆ ಸಿಗುತ್ತಲ್ಲ, ಅವಾಗ ಅದು ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿ ಇರುವಂಥ ಬಾಳೆಹಣ್ಣು, ಗಟ್ಟಿ ಇರೋದಂದ್ರೆ ಕಾಯಿ ಇರೋದಲ್ಲ, ಒಂದು ಸ್ವಲ್ಪ ಹಣ್ಣಾಗಿರುವಂಥ ಹಣ್ಣನ್ನು ತೊಗೊಂಡ್ರೆ ಚೆನ್ನಾಗಿರ್ತದೆ. ಬಾಳೆಹಣ್ಣು ಒಟ್ಟಿನಲ್ಲಿ ಆದರೆ ಈಗ ಭಾಳ ಕಪ್ಪಾಗಿರ್ತಾವೆ ಅಂಥ ಹಣ್ಣನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ ಅಷ್ಟೆ. ಅದನ್ನಷ್ಟು ನಾನು ಫ್ರೈ ಮಾಡಿ ತಗೊಂಡಿನಿ. ಈಗ ಇನ್ನೂ 2 ಸ್ಪೂನಷ್ಟು ನಾನು ಬಾಣಲೆಗೆ ಮತ್ತೆ ತುಪ್ಪ ಹಾಕ್ಕೊಂಡೆ. ಈಗ ನಾನು ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ, ಗೋಡಂಬಿನ 1ರಲ್ಲಿ 2 ಭಾಗ ಮಾಡಿದ್ದೀನಿ. ಹಂಗೆ ಬಾದಾಮಿನೂ ಸ್ವಲ್ಪ ಕಟ್ ಮಾಡ್ಕೊಂಡಿನಿ. ಒಂದಷ್ಟು ದ್ರಾಕ್ಷಿ ಹಾಕ್ಕೊಂಡಿದ್ದಕ್ಕೆ ಚೆನ್ನಾಗಿದ್ದನ್ನ ಫ್ರೈ ಮಾಡ್ಕೊತೀನಿ. ಎಲ್ಲಿ ಮಟ್ಟ ಫ್ರೈ ಮಾಡ್ಕೋಬೇಕಪ್ಪ ಅಂದರೆ ನಮಗಿವು ದ್ರಾಕ್ಷಿ ಅರಳಿ ಬರ್ತಾವೆ, ಹಂಗೆ ನಾವು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡೆ. ಮತ್ತು ಇಲ್ಲೊಂದು ಸ್ವಲ್ಪ ಅದು ತುಪ್ಪ ಇತ್ತು ಅದರೊಳಗೆ, ಅದಕ್ಕೆ ನಾನು ಈ ಶಾವಿಗೆನ ಒಂದು ಸ್ವಲ್ಪನೇ ಶಾವಿಗೆ ತೊಗೊಂಡಿನಿ, ಭಾಳ ತೊಗೊಂಡಿಲ್ಲ. ಶಾವಿಗೆ ತೊಗೊಂಡು ಅದನ್ನು ಹಾಕಿ ಚೆನ್ನಾಗಿ ಅದನ್ನ ಹುರ್ಕೊಂಡು ಈಗ ನಾನು 1-2 ಸ್ಪೂನಷ್ಟು ಮತ್ತೆ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕ್ಕೊಂಡು ನೀವು 1 ಸ್ಪೂನ್ ಆದರೂ ಹಾಕ್ಕೊರಿ, 2 ಸ್ಪೂನ್ ಆದರೂ ಹಾಕ್ಕೊಡಿ. ಸ್ವೀಟಿಗೆ ಸ್ವಲ್ಪ ತುಪ್ಪ ಮುಂದಿದ್ರೆ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ 2 ಸ್ಪೂನ್ ಅಂತ ನಾನು ಹೇಳಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚಿರೋಟಿ ರವಾನ ಇದನ್ನು ಚೆನ್ನಾಗಿ ಇದು ಘಮ ಬರೋವರೆಗೂ ನಾವು ಹುರಿಬೇಕಾಗತ್ತೆ. ಇದು ಘಮ ಅಂತ ಘಮ ಬರ್ತೈತಲ್ಲ, ಅಲ್ಲಿವರೆಗೂ ನಾವು ಇದನ್ನ ಹುರ್ಕೊಂಡೆ ನಾನು ಹುರ್ಕೋಬೇಕು. ಹುರ್ಕೊಂಡಾದ ನಂತರ ನಾನಿಲ್ಲಿ 1 ಬಟ್ಲಷ್ಟು ಇಲ್ಲಿ ಹಾಲು ತೊಗೊಂಡಿನಿ. ಅಂದರೆ 1/4 ಬಟ್ಲಷ್ಟು ಇಲ್ಲಿ ಫಸ್ಟಿಗೆ ತೊಗೊಂಡಿದ್ದೆ ನಾನು. ಅಂದರೆ ರವಾಕ್ಕೆ ಈಗ ನಾವು 1 ಬಟ್ಲಷ್ಟು ನಾವು ರವೆ ಹಾಕಿದರೆ ಇದಕ್ಕೆ 1/4 ಬಟ್ಲು ಇಲ್ಲ 2 ಬಟ್ಲಷ್ಟು ನಮಗೆ ಇಲ್ಲಿ ಹಾಲು ಬೇಕಾಗುತ್ತೆ. ನೀವು ನೋಡಿಕೊಂಡು ಹಾಕೋರಿ, ತೀರಾ ಅಳಕಾಗಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ರೀತಿ ನಾನಿಲ್ಲಿ 1/2 ಬಟ್ಲಷ್ಟು ಇಲ್ಲಿ ಹಾಲು ತೊಗೊಂಡಿನಿ ನಾನು. ಇಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡಿಕೊಂಡೆ. ಅಂದರೆ ಇದು ಉಂಡೆ ಮಾಡೋಕ್ಕೆ ಬರ್ಬೇಕು ನಮಗೆ. ಈ ರೀತಿ ನೋಡ್ರಲ್ಲ, ಈ ರೀತಿ ತಳ ಬಿಟ್ಟು ಬರಬೇಕು. ಅಲ್ಲಿವರೆಗೂ ನಾವು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ ನಾನಿಲ್ಲ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಎತ್ತಿಟ್ಕೊತೀನಿ. ನಿಮಗಿಲ್ಲೇ ಇದು ಒಂದು ಏನು ಮಿಸ್ಟೇಕ್ ಆಗೈತೆ ಅಂದಿರೋ, ಈಗ ನಾವು ಇದನ್ನ ಹಾಕಿದ್ದೀವಲ್ಲ, ಇದು ಪೂರ್ತಿ ಆರಿದ ಮೇಲೆ ಅಷ್ಟೇ ಇದು ನಮಗೆ ಸ್ವೀಟ್ ಹಿಡಿತೈತಿ. ನಾವು ಉಂಡೆ ಮಾಡಿದ್ರೆ ಹಾಕ್ತೀವಲ್ಲ, ಅದ್ರ ಬದಲಾಗಿ ನಿಮ್ಗೆ ಇನ್ನೂ ಸ್ವಲ್ಪ ಈ ಉಂಡೆ ಸ್ವೀಟಾಗಿ ಬರ್ಬೇಕು ನಮಗೆ ಬೇಗನ ಅಂತ ಅಂದರೆ ಒಂಚೂರು ಇದರೊಳಗೆ ನೀವು ಸಕ್ಕರೆ ಪೌಡ್ರ್ ಹಾಕ್ಕೊಂಡು ನೀವು ಅದನ್ನ ಉಂಡೆ ಮಾಡಿದ್ರೂ ನಡಿತೈತಿ. ನೋಡ್ರಿ, ಈ ರೀತಿ ನಾನು ಚೆನ್ನಾಗಿ ಅದನ್ನ ಹುರ್ಕೊಂಡು ಒಂದು ಬಟ್ಲಿಗೆ ನಾನು ತೆಗೆದಿಟ್ಕೊಂಡೆ. ಅದನ್ನ ಆರಕ್ಕೆ ಇಟ್ಕೊಂಡಿನಿ ಆ ಕಡೆ. ಈ ಕಡೆ ಮತ್ತೆ ಒಂದು ಸ್ವಲ್ಪ ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆನಲ್ಲ, ಅದನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಬೆಚ್ಚ ಮಾಡಿಕೊಂಡೆ. ಅದಕ್ಕೆ ನಾನು ತುಪ್ಪ ಹಾಕಿಲ್ಲ, ಸ್ವಲ್ಪನೇ ನಾನು ಅದನ್ನ ಬೆಚ್ಚ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡೆ. ಈ ಕಡೆ ನಾನು ಒಂದು ಅರ್ಧ ಲೀಟ್ರಷ್ಟು ನಾನು ಇಲ್ಲಿ ಹಾಲು ತೊಗೊಂಡಿನಿ. ಇದಕ್ಕೆ ಒಂದು ಸ್ವಲ್ಪ ನಾನಲ್ಲಿ ಸ್ವಲ್ಪನೇ ತೆಗೆದಿಟ್ಕೊಂಡು ಅಷ್ಟು ಹಾಲು ಅದಕ್ಕೆ ಹಾಕ್ಕೊಂಡಿನಿ. ನೋಡ್ರಿ, ಇದಿನ್ನೂ ಬಿಸಿ ಐತಿ, ಪೂರ್ತಿಯಾಗಿ ಆರಿಲ್ಲ. ನಮ್ಮ ಕೈಗೆ ಹಿಡಿಯೋಕ್ಕೆ ಬರುವಷ್ಟು ಬಿಸಿ ಐತಿ. ಅಷ್ಟು ಬಿಸಿ ಇದ್ದಾಗ ನಾನಿಲ್ಲಿ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು. ಇವನ್ನ ಜಾಸ್ತಿ ದೊಡ್ಡ ಉಂಡೆ ಮಾಡೋಕೆ ಹೋಗ್ಬೇಡ್ರಿ. ಜಾಸ್ತಿ ದೊಡ್ಡ ಉಂಡೆ ಆದರೆ ಏನಾಗುತ್ತೆ, ಸ್ವೀಟು ಹೀರ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಸಣ್ಣ ಉಂಡೆ ನಾವು ಮಾಡಿ ಹಾಕಿದ್ರೆ ಏನಾಗುತ್ತೆ, ಬೇಗನೆ ಇದು ಸ್ವೀಟು ಹೀರ್ಕೊಂತೈತೆ. ಅದಕ್ಕೋಸ್ಕರ ಒಂಚೂರು ಸಣ್ಣದಾಗಿರುವಂಥ ಉಂಡೆನ ನೀವು ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಇದೊಂದು ಸ್ವಲ್ಪ ನಾನು ಅವಸರದಲ್ಲಿ ಒಂದು ಸ್ವಲ್ಪ ದೊಡ್ಡ ಉಂಡೆ ಆಗಿತ್ತು, ಹಾಗಾಗಿ ನನಗೇನಾಯ್ತು, ಒಂದು ಸ್ವಲ್ಪ ಸ್ವೀಟು ಅದು ಆರಿದ ಮೇಲೆ ಸ್ವೀಟ್ ಬರಾಕುಂಥದ್ದು. ಉಂಡೆ ಬಿಸಿ ಇದ್ದಾಗ ತಿಂತೀವಲ್ಲ, ಅವಾಗಷ್ಟು ಸಪ್ಪೆ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾನು ಹೇಳಿದೆ ಚೂರು ಸಣ್ಣದಾಗಿರುವಂಥ ಉಂಡೆ ಹಾಕೋರಿ. ಇಲ್ಲಾಂದ್ರೆ ಉಂಡೆ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡು ಅದ್ರಾಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡು ಚೆನ್ನಾಗಿರ್ತೈತಿ. ಇಲ್ಲಿ ನೋಡ್ರಿ, ನಾನು ಹಾಲು ಎತ್ತಿಟ್ಕೊಂಡಿದ್ದೆ ಅನ್ನೆಲ್ಲ, ಅದಕ್ಕೆ ನಾನು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿನಿ. ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿಕೊಂಡೆ. ಈ ಕಡೆ ಹಾಲು ನಮ್ಮ ಬಿಸಿಯಾಗಿದ್ದವು. ಈ ಹಾಲಿಗೆ ನಾನು ಚೆನ್ನಾಗಿ 1 ಕಪ್ಪಷ್ಟು
ಇಲ್ಲಿ ಸಕ್ಕರೆ ಹಾಕ್ಕೊಂಡಿನಿ. ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೆ ಆ ಕಪ್ಪಲ್ಲಿ ನಾನು ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಕರಿಗೆಗೈತಿ. ಈಗ ನಾನು ಕಸ್ಟರ್ಡ್ ಪೌಡ್ರನ್ನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಹಾಲನ್ನು ಕುದಿಸ್ಕೊತೀನಿ. ಚೆನ್ನಾಗಿ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಕುದಿಯಕ್ಕೆ ಬಿಟ್ಟು ಆದ ನಂತರ ಒಂದು ಸ್ವಲ್ಪ ಕುದೀತಾ ಇರಬೇಕು. ಒಂದು 5 ನಿಮಿಷ ಕುದ್ದಾದ ನಂತರ ಇದಕ್ಕೆ ನಾನೇನು ಈ ಶಾವಿಗೆನ ಹುರಿದಿಟ್ಕೊಂಡಿದ್ನಲ್ಲ ಆ ಶಾವಿಗೆನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ, ಶಾವಿಗೆ ಒಂದು ಸ್ವಲ್ಪ ಅದು ತೆಳ್ಳಗಿರುವಂಥ ಶಾವಿಗೆ ತೊಗೊಂಡು ನಾನು ಅದೇನು ಭಾಳ ತಗೊಂಗಿಲ್ಲ ಕುದಿಯೋಕೆ. ಒಂದು ಕುದಿ ಬಂದ ನಂತರ ನಾನೇನು ಮಾಡ್ತೀನಿ, ಇಲ್ಲಿ ಈ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ ಚಿರೋಟಿ ರವಾದ ಉಂಡೆ ಅದನ್ನು ಇದಕ್ಕೆ ಹಾಕ್ಕೊತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಮತ್ತೆ ಇದನ್ನ ಕುದಿಯಕ್ಕೆ ಬಿಡ್ತೀನಿ ನಾನು. ಸಕ್ಕರೆ ಮತ್ತು ಶಾವಿಗೆ ಈ ಉಂಡೆ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಬೇಕು. ಅಲ್ಲಿವರೆಗೂ ಇದನ್ನ ನೋಡ್ರಿ, ಅವೇನು ಉಂಡೆ ಒಡೆಯಂಗಿಲ್ಲ ಏನಿಲ್ಲ, ಆರಾಮಾಗಿ ನೀವು ಇದನ್ನ ಕುದಿಸ್ಕೋಬೋದು. ನೋಡ್ರಿ ಕುದೀತಾ ಐತಿ. ಈಗ ನಾನೇನು ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕಿದೆ, ಮತ್ತು ಕೊಬ್ಬರಿ ತುರಿ ಹಾಕಿದೆ, ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನಾವು ಇದನ್ನ ಕುದಿಸ್ಕೊಂಡ್ರೆ ಸೂಪರಾಗಿರುವಂಥ ನೋಡಲಿ ವಾವ್ ಎಷ್ಟು ಚೆನ್ನಾಗೈತೆ ಅಂದರೆ ಸ್ವೀಟ್ ಮಾತ್ರ ಭಾಳನೇ ಸೂಪರಾಗಿ ನಮ್ಮ ಸ್ವೀಟ್ ಬಂದೈತಿ. ಇಲ್ಲಿ ನೋಡಿರಿ ಇದ್ರದ್ದು. ಆಮೇಲೆ ಇದು ಒಂದು ಸ್ವಲ್ಪ ಕುದ್ದಾದ್ಮೇಲೆ ಇದು ಗಟ್ಟಿ ಆಗುತ್ತೆ. ಆರಿದ ಮೇಲೆ ಇದನ್ನು ನಾನು ಏನು ಮಾಡ್ತೀನಿ, ಕೆಳಗೆ ಇಳಿಸ್ಕೊತೀನಿ. ಕೆಳಗೆ ಇಳಿಸ್ಕೊಂಡು ಆದಮೇಲೆ ನಾನು ಇದಕ್ಕೆ ಬಾಳೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿದರೆ ಒಳ್ಳೆ ಸೂಪರಾಗಿರುವಂಥ ನಮ್ಮ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ಇಲ್ಲಿ ರೆಡಿ ಆಗುತ್ತೆ. ಅದ್ರ ಮೇಲೆ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಪಿಸ್ತಾನ ಇಲ್ಲಿ ಹಾಕ್ಕೊತೀನಿ. ನೀವು ಬೇಕಿದ್ರೆ ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲನೂ ಹಾಕ್ಕೋಬೋದು. ನಾನಿಲ್ಲಿ ಪಿಸ್ತಾ ಮಾತ್ರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸ್ವೀಟ್ ಮಾತ್ರ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಬಂದಿರ್ಬೋದು ಅಂತೇಳಿ. ಅಂದರೆ ಇದ್ರೊಳಗೆ ಶಾವಿಗೆ ಮತ್ತು ಚಿರೋಟಿ ರವಾದ್ದು ಉಂಡೆ ಮತ್ತು ಎಲ್ಲ ಕಸ್ಟರ್ಡ್ ಪೌಡ್ರು ಎಲ್ಲನೂ, ಹಾಲು ಎಲ್ಲನೂ ಇರೋದ್ರಿಂದ ಭಾಳನೇ ಸೂಪರಾಗಿರುವಂಥ ಭಾಳನೇ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ರೆಸಿಪಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ನೀವು ಮನ್ಯಾಗ ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ಒಂದು ಲೈಕು ಒಂದು ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.